ಜಾತಿ ಗಣತಿ ಜ್ವಾಲೆಯಾಗಿದೆ. ಸಮೀಕ್ಷಾ ಕೈಪಿಡಿಯಲ್ಲಿ ಒಂದಿಲ್ಲೊಂದು ಗೊಂದಲಗಳು ಕಾಣಿಸ್ತಾ ಇವೆ. ಈ ಜಾತಿಯ ಕಿಚ್ಚು ರಾಜಕೀಯ ಅಖಾಡದಲ್ಲಿ ಕುಸ್ತಿಗೆ ಕಾರಣ ಆಗಿದೆ. ಕ್ರಿಶ್ಚಿಯನ್ನಲ್ಲಿ ಹಿಂದೂ ಧರ್ಮದ ಉಪಜಾತಿಗಳ ಸೇರ್ಪಡೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯಪಾಲರಿಗೆ ಬಿಜೆಪಿ ಕಂಪ್ಲೇಂಟ್ನ ನೀಡಿದೆ. ಇತ್ತ ಲಿಂಗಾಯತ ಲಢಾಯಿ ಶಮನಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಎಂಟ್ರಿ ಆಗಿದೆ. ಸೆಪ್ಟೆಂಬರ್ 22ರಿಂದ ಸರ್ವೆ ಪ್ರಾರಂಭ ಆಗುತ್ತೆ. ಸರ್ಕಾರ ಅದು ಅತಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಒಡೆಯುವಂತಹ ಒಂದು ಕುತಂತ್ರ ಷಡ್ಯಂತ್ರ ಈ ಜಾತಿ ಜನಗಣತಿ ಹಿಂದೆ ಅಡಗಿರುವಂತದ್ದು. ಈ ಕಾಲಮ್ ಅನ್ನು ಸೃಷ್ಟಿ ಮಾಡಿದವರು ಯಾವ ಕಾನೂನು ಹೇಳ್ತದೆ ಈ ಕನ್ವರ್ಷನ್ಗೆ ಒಂದು ಕಾಲಮ್ ಮಾಡಬೇಕು ಅಂತ? ಜಾತಿ ಜ್ವಾಲೆ ಸದ್ಯ ಇಡೀ ರಾಜ್ಯದಲ್ಲಿ ಬೂದಿ ಮುಚ್ಚಿದ ಕೆಂಡವಾಗಿ ಆವರಿಸಿದೆ. ಅದ್ಯಾಕೋ ಪರಿಸ್ಥಿತಿ ಕೈಮೀರುವ ಲಕ್ಷಣಗಳು ಗೋಚರಿಸ್ತಾ ಇವೆ. ಹಳೆ ಹಾವಿನ ಬುಟ್ಟಿ ತೋರಿಸಿ ಹೊಸ ವಿಷವರ್ತುಲದ ಆಟ ಕಟ್ಟಿದ್ರಾ ಸಿಎಂ ಸಿದ್ದರಾಮಯ್ಯ ಅನ್ನುವ ಚರ್ಚೆ ಹಬ್ಬಿದೆ. ಜಾತಿ ಗಣತಿ ಎನ್ನುವ ಜೇನುಗೂಡಿಗೆ ಹೈಕಮಾಂಡ್ ಆರ್ಡರ್ನಂತೆ ಕೈ ಹಾಕಿದ ಸಿಎಂ 2017-18ರಂತೆ ಲಢಾಯಿ ಎಬ್ಬಿಸಿದ್ದಾರೆ. ಜಾತಿ ಗಣತಿ ಟೆನ್ಷನ್, ರಾಜಕೀಯ ಕಿಚ್ಚು, ಧರ್ಮ ಯುದ್ಧ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಆಕ್ಷೇಪ. 10 ವರ್ಷಗಳ ಹಿಂದಿನ ಸರ್ವೆ ಕಸದ ಬುಟ್ಟಿ ಸೇರಿಸಿದ್ದ ಸಿದ್ದು ಖರ್ಚಾಗಿದ್ದ 160 ಕೋಟಿ ರೂಪಾಯಿ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಿದ್ದಾಗಿದೆ. ಈಗ 420 ಕೋಟಿ ರೂಪಾಯಿ ಮೀಸಲಿಟ್ಟು ಹೊಸ ಸರ್ವೆ ಶುರುವೇನೋ ಆಗಿದೆ. ಆದ್ರೆ ಜಾತಿ ಗಣತಿಯಲ್ಲಿನ ಮತಾಂತರ ಕಾಲಂ ವಿವಾದವನ್ನ ಹುಟ್ಟುಹಾಕಿದೆ. ಕ್ರಿಶ್ಚಿಯನ್ಗೆ ಮತಾಂತರವಾದವರಿಗೆ ಪ್ರತ್ಯೇಕ ಕಾಲಂ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ. ಜಾತಿ ಜನಗಣತಿ ಜ್ವಾಲೆ, ರಾಜಭವನ ಕದ ತಟ್ಟಿದ ಬಿಜೆಪಿ. ಸರ್ಕಾರಕ್ಕೆ ನಿರ್ದೇಶನ ನೀಡೋಕೆ ರಾಜ್ಯಪಾಲರಿಗೆ ಮನವಿ. ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಕ್ರಿಶ್ಚಿಯನ್ ಪದದ ಜೊತೆ ಮತಾಂತರ ಹಿಂದೂ ಉಪಜಾತಿಗಳ ಹೊಸ ಹೆಸರುಗಳ ಸೇರ್ಪಡೆಗೆ ಬಿಜೆಪಿ ವಿರೋಧಿಸಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಪ್ರಮುಖ ನಾಯಕರು ದುಂಡು ಮೇಜಿನ ಸಭೆ ನಡೆಸಿದ್ರು. ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆಯಡಿ ನಡೆದಂಥ ಮಹತ್ವದ ಸಭೆಯಲ್ಲಿ ಶಾಸಕ ಸುನೀಲ್ ಕುಮಾರ್, ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು, ಸಾಮಾಜಿಕ ವಲಯದ ಪ್ರಮುಖರು ಭಾಗಿಯಾಗಿದ್ರು. ಅಲ್ಲದೆ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಆಗ್ರಹಿಸಿ ರಾಜಭವನದ ಕದ ತಟ್ಟಿದ್ದಾರೆ. ರಾಜ್ಯಪಾಲರಿಗೆ ದೂರು ನೀಡಿದ ನಿಯೋಗ ಕ್ರಿಶ್ಚಿಯನ್ ಜೋಡಿಸಿರೋ ಜಾತಿಗಳ ಪದಗಳನ್ನ ತೆಗೆಸುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡೋಕೆ ಮನವಿ ಮಾಡಿದ್ದಾರೆ. 47 ಉಪಜಾತಿಗಳಿಗೆ ಕ್ರಿಶ್ಚಿಯನ್ ನಾಮಕರಣವನ್ನು ಸಿದ್ದರಾಮಯ್ಯನವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಮೀಸಲಾತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರುಪೇರನ್ನು ಮಾಡುವಂತ ಒಂದು ಹುನ್ನಾರ ಇದೆ. ಅದರಲ್ಲೂ ವಿಶೇಷವಾಗಿ ಒಬಿಸಿ ಮೀಸಲಾತಿಯನ್ನ ಏರುಪೇರು ಮಾಡುವಂತ ಒಂದು ಹುನ್ನಾರವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಎನ್ನುವಂಥದ್ದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತ ಆಗಿದೆ. ಎರಡನೇದು, ಸರ್ಕಾರವೇ ಅಧಿಕೃತವಾಗಿ ಮತಾಂತರಕ್ಕೆ ಬೇಕಾದಂಥ ಪ್ರೇರಣೆಯನ್ನು ಕೊಡುತ್ತೆ. ಮತಾಂತರವನ್ನು ಮಾಡಿದರೆ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ ಎನ್ನುವಂಥ ಪರೋಕ್ಷವಾದಂಥ ಸಂದೇಶವೂ ಕೂಡ ಇದರ ಹಿಂದೆ ಇದೆ ಎನ್ನುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈ ಸರ್ಕಾರ ಅದು ಅತಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಿರ್ದಿಷ್ಟವಾಗಿ ಈ ಕ್ರಿಶ್ಚಿಯನ್ ಸಬ್ಕಾಸ್ಟ್ಗಳ ಒಂದು ಆರ್ಟಿಫಿಷಿಯಲ್ ಆಗಿ ಸೇರಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. 47 ಒಂದು ಸಬ್ಕಾಸ್ಟ್ಗಳನ್ನು ಸೇರಿಸಿರೋದು ಬರೀ ಈ ಪಟ್ಟಿಯಲ್ಲಿ ಅಧಿಕೃತವಾದಂಥ ಹಿಂದೆ ಇರುವಂಥದ್ದು ಯಾವುದೇ ಪಟ್ಟಿಯಲ್ಲಿ ಇಲ್ಲ. ಅದು ಮತಾಂತರಕ್ಕೆ ಒಂದು ಅವಕಾಶ ಕೊಡುವಂಥದ್ದು ದೃಷ್ಟಿಯಲ್ಲಿ ಸಹ ಅದು ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ. ಅದು ನಿಲ್ಲಿಸಬೇಕಾಗಿದೆ. ವೈಜ್ಞಾನಿಕ ರೀತಿಯಲ್ಲಿ ಅವರು ಸಮೀಕ್ಷೆಯನ್ನು ನಡೆಸಲಿ. ಮತ್ತು ಆ ತರಾತುರಿಯಿಂದ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಮತ್ತೆ ಶುರುವಾಯಿತು ವೀರಶೈವ ಲಿಂಗಾಯತ ಲಢಾಯಿ. ಧರ್ಮ ಕಾಲಂ ಗೊಂದಲ ಪರಿಹಾರಕ್ಕೆ ಬಿಎಸ್ವೈ ಯತ್ನ. ಅದು ಹಿಂದುಳಿದ ವರ್ಗಗಳ ಸಭೆಯಾಗಿದ್ರೆ ಇನ್ನೊಂದು ಕಡೆ ಬಿಜೆಪಿ ಲಿಂಗಾಯತ ನಾಯಕರು ಸಭೆ ಸೇರಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಬೊಮ್ಮಾಯಿ, ವಿಜಯೇಂದ್ರ ಸೇರಿ ಹಲವರು ಭಾಗಿಯಾಗಿದ್ರು. ಗಣತಿ ವೇಳೆ ವೀರಶೈವ ಲಿಂಗಾಯತರೆಂದು ನಮೂದಿಸುವಂತೆ ಸೂಚನೆಯನ್ನ ನೀಡೋಕೆ ಬಿಜೆಪಿ ನಾಯಕರ ಸಭೆ ನಿರ್ಧರಿಸಿದೆ.
ಆದ್ರೆ ಕಾಂಗ್ರೆಸ್ನ ಕೆಲ ನಾಯಕರು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸೋಕೆ ಆಗ್ರಹಿಸ್ತಾ ಇದ್ದು ಈ ಗೊಂದಲಕ್ಕೆ ತೆರೆ ಎಳೆಯುವಂಥ ಯತ್ನ ನಡೆದಿದೆ. ಸಿದ್ದರಾಮಯ್ಯನವರ ಮನಸ್ಥಿತಿ ಏನಿದೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದನ್ನು ಈ ಜಾತಿ ಜನಗಣತಿಯಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹೊರಟಿದ್ದಾರೆ. ಅರ್ಥಾತ್ ವೀರಶೈವ ಸಮಾಜವನ್ನು ಕೂಡ ಒಡೆಯುವಂತಹ ಒಂದು ಕುತಂತ್ರ, ಷಡ್ಯಂತ್ರ ಈ ಜಾತಿ ಜನಗಣತಿ ಹಿಂದೆ ಅಡಗಿರುವಂಥದ್ದು. ಈ ಕಾಲಮನ್ನು ಸೃಷ್ಟಿ ಮಾಡಿದವರು ಯಾರು? ಯಾವ ಕಾನೂನು ಹೇಳ್ತದೆ ಈ ಕನ್ವರ್ಷನ್ಗೆ ಒಂದು ಕಾಲಮ್ ಮಾಡಬೇಕು ಅಂತ? ಯಾವ ಸಂವಿಧಾನದಲ್ಲಿ ಬರೆದಿದ್ದಾರೆ? ಸಂವಿಧಾನ ಬಗ್ಗೆ ಪದೇ ಪದೇ ನಾವು ಸಂವಿಧಾನ ಪ್ರಕಾರ ನಾವು ಆಡಳಿತ ಮಾಡ್ತೀವಿ. ಎಲ್ಲಿದೆ? ಸಂವಿಧಾನ ವಿರೋಧಿ ನಿರ್ಣಯಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ವೀರಶೈವ ಲಿಂಗಾಯತರನ್ನ ಒಡೆಯುವಂಥ ಕೆಲಸ 2013-14ರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡ್ಕೊಂಡು ಬಂದಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯವನ್ನು ಕೈಗೆತ್ತಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ವೀರಶೈವ ಧರ್ಮೀಯರ ಇತಿಹಾಸವನ್ನು ಬಲ್ಲವರಾಗಿದ್ದರೂ ಕೂಡ ಕುತಂತ್ರವನ್ನು ಮಾಡಿ ಈ ಸಮಾಜವನ್ನು ಕೌಲುದಾರಿಯಲ್ಲಿ ತರ್ತಕ್ಕಂಥ ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಆಗಿದೆ. ಒಟ್ಟಾರೆ ಜಾತಿ ಗಣತಿ ರಾಜ್ಯದಲ್ಲಿ ಮತ್ತೆ ಕಿಚ್ಚು ಹಬ್ಬಿಸೋಕೆ ಬಂದಿದೆ. ಸೆಪ್ಟೆಂಬರ್ 22ರಿಂದ ಗಣತಿ ಆರಂಭವಾಗ್ತಾ ಇದೆ. ಬಿಜೆಪಿ ನಾಯಕರು ರಾಜಭವನ ಮಧ್ಯಪ್ರವೇಶಕ್ಕೆ ಆಗ್ರಹಿಸ್ತಾ ಇದ್ದು ಮುಂದೇನಾಗಲಿದೆ ಅನ್ನೋದು ತೀವ್ರ ಕುತೂಹಲವನ್ನ ಮೂಡಿಸಿದೆ. ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.